ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ, ನಿನ್ನ ಒಲುಮೆಗೆ ನಾನು ಈಡೇನು. ಸಣ್ಣವನು ನಾನಯ್ಯ ಪನ್ನಗಾಚಲವಾಸ, ನಿನ್ನ ಒಲುಮೆಗೆ ನಾನು ಈಡೇನು. ನಿನ್ನ ಒಲುಮೆಗೆ ನಾನು ಈಡೇನು. ಅಜಿತ ನಾಮಕ ನೀನು, ಅಲ್ಪಶಕ್ತನು ನಾನು, ಕುಜನ ದೂಷಕ ನೀನು, ಅವರ ಮಿತ್ರನು ನಾನು. ಅಜಿತ ನಾಮಕ ನೀನು, ಅಲ್ಪ ಶಕ್ತನು ನಾನು, ಕುಜನ ದೂಷಕ ನೀನು, ಅವರ ಮಿತ್ರನು ನಾನು. ಬ್ರಜದ ಸ್ತ್ರೀಯರ ಮನವ ಸೂರೆಗೊಂಡ ಸ್ವಾಮಿ, ಬ್ರಜದ ಸ್ತ್ರೀಯರ ಮನವ ಸೂರೆಗೊಂಡ ಸ್ವಾಮಿ, ಅಜನ ಪೆತ್ತ ನಿನಗೆ ಸರಿಯಾರು, ಅಜನ ಪೆತ್ತ ನಿನಗೆ ಸರಿಯಾರು ಪೇಳಯ್ಯ. ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ, ನಿನ್ನ ಒಲುಮೆಗೆ ನಾನು ಈಡೇನು. ಈಡೇನು. ಅನೇಕ ಅದ್ಭುತ ಚರಿತ್ರ ಪಿಡದೆ ಹೇಸಿಗೆ ಮಾರ್ಗ, ಅನೇಕ ಅದ್ಭುತ ಚರಿತ ಪಿಡಿದೆ ಹೇಸಿಗೆ ಮಾರ್ಗ, ಅನೇಕ ಭಕ್ತರ ಪೋಷಕ ನಾನವರ ದೂಷಕ ಸ್ವಾಮಿ, ನಾನವರ ದೂಷಕ. ಅನೇಕ ಬಾಹುಗಳು ಮತ್ತನೇಕ ಪಾದಗಳಯ್ಯ, ಅನೇಕ ಬಾಹುಗಳು ಮತ್ತನೇಕ ಪಾದಗಳಯ್ಯ, ಅನೇಕ ದಿವ್ಯಾಭರಣ ವಿಶ್ವರೂಪ ನಿನಗೆ ಸ್ವಾಮಿ, ವಿಶ್ವರೂಪ ನಿನಗೆ. ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ, ನಿನ್ನ ಒಲುಮೆಗೆ ನಾನು ಈಡೇನು. ಈಡೇನು. ಪರಮ ಪಾವನ ನೀನು, ದುಷ್ಟ ತರುಳನು ನಾನು, ಪರಮ ಪಾವನ ನೀನು, ದುಷ್ಟ ತರುಳನು ನಾನು, ಕರುಣಾಬ್ಧಿಯು ನೀನು, ಕಠಿಣ ಚಿತ್ತ ನಾನು, ಕರುಣಾಬ್ಧಿಯು ನೀನು, ಕಠಿಣ ಚಿತ್ತ ನಾನು. ಶರಣೆಂಬೆ ಗಿರಿರಾಯ ನಿನ್ನ ಪೋಲುವರುಂಟೆ, ಶರಣೆಂಬೆ ಗಿರಿರಾಯ ನಿನ್ನ ಪೋಲುವರುಂಟೆ, ಮರಳಿ ಪುಟ್ಟದೆ ಮಾಡು ತಂದೆ ಪುರಂದರ ವಿಠಲ, ಮರಳಿ ಪುಟ್ಟದೆ ಮಾಡು ತಂದೆ ಪುರಂದರ ವಿಠಲ. ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ, ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ, ನಿನ್ನ ಒಲುಮೆಗೆ ನಾನು ಈಡೇನೋ. 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 ಧನ್ಯವಾದಗಳು. ಇದು ದಾಸರು ತುಂಬ ದೈನ್ಯದಿಂದ ಕೇಳ್ಕೊತಾ ಇದ್ದಾರೆ ಪರಮಾತ್ಮನನ್ನು. ನಿನ್ನ ಪ್ರೀತಿಗೆ ನಾನು ಯೋಗ್ಯತೆ ಇದೆಯಾ, ನನಗೆ ನಿನ್ನ ಪ್ರೀತಿ ಪಡೆಯುವಂಥ ಯೋಗ್ಯತೆಗೆ ನಾನು ಅರ್ಹನೇ, ನಿನ್ನ ಪ್ರೀತಿಗೆ ನಾನು ಅರ್ಹನೇ, ನಾನು ಸರಿಯಾ, ನಿನ್ನ ಪ್ರೀತಿ ಪಡೆಯೋಕ್ಕೆ ನಾನು ಸರಿಯಾದವನ ಅನ್ನೋ ಥರ ಕೇಳ್ತಾ ಇದ್ದಾರೆ. ಸಣ್ಣವನು ನಾನಯ್ಯ ಪನ್ನಗಾಚಲವಾಸ, ನಾನು ತುಂಬ ಸಣ್ಣವನಪ್ಪ ನಿನ್ನ ಮುಂದೆ. ನೀನು ಯಾರು? ನೀನು ಪನ್ನಗಾಚಲ ಅಂದರೆ ಶೇಷಾಚಲವಾಸ, ಶ್ರೀನಿವಾಸ. ನಿನ್ನ ಒಲುಮೆಗೆ ನಾನು ಯಾವ ರೀತಿ ಯೋಗ್ಯನಪ್ಪ ರಂಗ ಅಂತ ಇದ್ದಾರೆ. ಅಜಿತ ನಾಮಕ ಅಂದರೆ ಅಜಿತ, ಯಾರು ಬೇರೆ ಯಾರು ಅವನ್ನ ಜಯಿಸೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದನ್ನು ಜಯಿಸಿರುವಂಥವನು ಅಜಿತ. ಅಂಥ ಅಜಿತ ನೀನು. ನಾನು ಯಾರಪ್ಪ? ಅಲ್ಪಶಕ್ತ, ನನ್ನ ಶಕ್ತಿನೂ ಕಮ್ಮಿ. ಮತ್ತು ನಾನು ಯಾರ್ಯಾರನ್ನೂ ಗೆದ್ದಿಲ್ಲ, ನನ್ನನ್ನೇ ನಾನು ಗೆದ್ಕೊಳ್ಳೋಕ್ಕಾಗಿಲ್ಲ, ನನ್ನ ಮನಸ್ಸನ್ನೇ ನಾನು ಗೆಲ್ಲಕ್ಕಾಗಿಲ್ಲ. ಅಂಥ ಅಲ್ಪಶಕ್ತ ನಾನು. ನೀನು ನೋಡಿದ್ರೆ ಅಜಿತ. ಕುಜನ ದೂಷಕ ನೀನು. ಎಲ್ಲ ದುಷ್ಟ ಜನರನ್ನು ಏನು ಮಾಡ್ತಾನೆ ಅವನು? ಭಂಗಪಡಿಸ್ತಾನೆ ಭಗವಂತ. ದುಷ್ಟ ಜನರನ್ನು ಭಂಗಪಡಿಸ್ತಾನೆ, ಅವ್ರನ್ನ ಹುಟ್ಟಡಗಿಸ್ತಾನೆ. ಅದೇ ಅಂಥ ದುಷ್ಟ ಜನರ ಮಿತ್ರ ನಾನಾಗಿದ್ದೀನಿ. ವ್ರಜದ ಸ್ತ್ರೀಯರ ಮನವ ಸೂರೆಗೊಂಡ ಸ್ವಾಮಿ. ಎಂಥ ಕೃಷ್ಣ ಇವನು. ಅಲ್ಲಿ
ಬೃಂದಾವನದಲ್ಲಿದ್ದಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಅವರ ಮನಸ್ಸನ್ನು ಭಗವಂತನ ಪಾದದಲ್ಲಿ ಅರ್ಪಣೆ ಮಾಡಿಬಿಟ್ಟಿದ್ರು. ಅಂಥ ಪರಮಾತ್ಮ ನೀನು. ಅಜನ ಪೆತ್ತ ನಿನಗೆ, ಬ್ರಹ್ಮದೇವರನ್ನೇ ಮಗನಾಗಿ ಪಡೆದಿರುವಂಥ ನಿನಗೆ ಬೇರೆ ಯಾರು ಸರಿ ಹೇಳಪ್ಪ? ಇನ್ಯಾರು ಸರಿ ಇದ್ದಾರೆ? ನಿನಗೆ ಯಾರೂ ಇಲ್ಲ. ಇಂಥ ನಿನ್ನ ಪ್ರೀತಿಗೆ ನಾನು ಯೋಗ್ಯನೇ ಅಂತ ದಾಸರು ಕೇಳ್ತಾ ಇದ್ದಾರೆ. ಅನೇಕ ಅದ್ಭುತ ಚರಿತ್ರ, ಎಂಥ ಚರಿತ್ರೆಗಳಿದೆ ಅವನಿಗೆ. ದಶಾವತಾರ ತಗೊಳ್ಳಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ, ಒಂದೊಂದು ರೂಪದಲ್ಲೂ ಅವನು ಮಾಡಿರುವಂಥ ಕಾರ್ಯಗಳು ಅಗಾಧ. ಅವನು ನಾಶ ಮಾಡಿರುವಂಥ ರಾಕ್ಷಸರು ಅದಕ್ಕೆ ಲೆಕ್ಕನೇ ಇಲ್ಲ. ಆಮೇಲೆ ಆ ದೈತ್ಯರು ಇಂಥ ಘೋರ ಘೋರ ದೈತ್ಯರು, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಒಬ್ಬೊಬ್ಬ ದೈತ್ಯಂದು ಅಷ್ಟು ಅವನ್ನ ಪೂರ ಹೀನಾಯಮಾನವಾಗಿ ಅವನ್ನ ಸೋಲಿಸಬೇಕು ಅಂದರೆ ಭಗವಂತ ಎಷ್ಟು ಶಕ್ತಿಶಾಲಿ ಇದೆ. ಅವನ ಚರಿತ್ರೆಗಳು ಅಗಾಧ. ಆದರೆ ನಾನೇನು ಮಾಡಿದ್ದೀನಿ? ನಾನು ಹೇಸಿಗೆ ಮಾರ್ಗ ಹಿಡಿದಿದ್ದೀನಿ. ಈ ಲೋಕದಲ್ಲಿ ಸಂಸಾರದೊಳಗೆ ಬಿದ್ದು ನಾನು ಒದ್ದಾಡ್ತಾ ಇದ್ದೀನಿ. ಅನೇಕ ಭಕ್ತರ ಪೋಷಕ ಎಷ್ಟು ಅವನು. ಪುಟ್ಟು ಪ್ರಹ್ಲಾದನಿಂದ ಹಿಡಿದು ದೊಡ್ಡ ಗಜೇಂದ್ರನ ತನಕ ಯಾರು ಕರೆದ್ರೂ ತಕ್ಷಣ ಬಂದು ಅವರನ್ನು ಕಾಪಾಡ್ತಾನೆ. ಗಜೇಂದ್ರ ಮಡುವಿನೊಳಗಿಂದ ಬಂದು ಕೂಗಿದ್ರೆ ಅಲ್ಲಿಗೆ ಚಕ್ರ ತಗೊಂಬಂದು ಆ ಮೊಸಳೆಯನ್ನು ಸಂಹಾರ ಮಾಡಿ ಗಜೇಂದ್ರನ ಕಾಪಾಡ್ತಾನೆ. ಪ್ರಹ್ಲಾದನ್ನ ಎಷ್ಟು ವಿಚಿತ್ರ ಹಿಂಸೆಗಳನ್ನೆಲ್ಲ ಕೊಡ್ತಾನೆ ಹಿರಣ್ಯಕಶಿಪು. ಅವಾಗೆಲ್ಲ ಕೂಡ ಪ್ರಹ್ಲಾದನ್ನು ಸಲಹಿಸ್ತಾನೆ. ಮತ್ತು ದ್ರೌಪದಿ ಕರೆದಾಗೆಲ್ಲ ಓಡೋಡಿ ಬರ್ತಾನೆ. ಅನ್ನ ಖಾಲಿ ಆಗೋಗಿದೆ. ದೂರ್ವಾಸ ಮುನಿಗಳು ಬಂದು ನಿಂತಿದ್ದಾರೆ. ಏನು ಮಾಡಬೇಕಪ್ಪ? ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಹೇಗೆ ಅಡುಗೆ ಮಾಡಬೇಕು? ಊಟ ಮಾಡಿ ಆಗೋಗ್ಬಿಟ್ಟಿದೆ. ಅಕ್ಷಯ ಪಾತ್ರೆಯಲ್ಲಿ ಇನ್ನೇನು ಬರಲ್ಲ ಅಂತ ದ್ರೌಪದಿ ಕೃಷ್ಣ ಅಂದಿದ ತಕ್ಷಣ ಬಂದು ಒಂದೇ ಒಂದು ಅಗಳು ಬಾಯಿಗೆ ಹಾಕ್ಕೊಂಡು ಅವರಿಗೆಲ್ಲ ಹೊಟ್ಟೆ ತುಂಬ್ದಂಗೆ ಮಾಡಿಬಿಡ್ತಾನೆ. ಹೀಗೆ ಆಮೇಲೆ ಅರ್ಜುನನ್ನ ಕ್ಷಣಕ್ಕೂ ಹೆಜ್ಜೆಗೂ ಕಾಪಾಡ್ತಾನೆ. ಯುದ್ಧದಲ್ಲಿ ಆ ಕರ್ಣ ಬಿಟ್ಟ ಅಸ್ತ್ರ ಇನ್ನೇನು ಹೊಡೆದೇ ಬಿಡ್ತಾ ಇತ್ತು ಅರ್ಜುನನ್ನ. ಮೆಲ್ಲಿಗೆ ಹೆಬ್ಬೆರಳಲ್ಲಿ ನೆಲ ಒತ್ತುತ್ತಾನೆ. ಬರೀ ಕಿರೀಟ ಹಾರಿಸ್ಕೊಂಡು ಹೋಗುತ್ತೆ. ಅರ್ಜುನ ಏನು ಮಾಡ್ತಾನೆ? ಜಯದ್ರಥನ್ನ ಕೊಲ್ಲಬೇಕು ಅಂತ ಹೇಳಿ ಅವನು ಶಪಥ ಮಾಡಿಬಿಡ್ತಾನೆ. ಜಯದ್ರಥ ಏನು ಮಾಡಿರ್ತಾನೆ? ಅವನ ಮಗ ಅಭಿಮನ್ಯುವನ್ನು ಮೋಸದಿಂದ ಕೊಂದುಬಿಟ್ಟಿರ್ತಾನೆ. ಅವಾಗ ಏನು ಮಾಡ್ತಾರೆ? ಜಯದ್ರಥನ ಬಚ್ಚಿಟ್ಬಿಡ್ತಾರೆ. ಅವಾಗ ಕೃಷ್ಣ ಏನು ಮಾಡ್ತಾನೆ? ಸಂಜೆ ಒಳಗೆ ಜಯದ್ರಥನ ಕೊಲ್ಲಿಲ್ಲ ಅಂತಂದ್ರೆ ಅರ್ಜುನ ಅಗ್ನಿಗೆ ಹಾರಬೇಕು. ಅವಾಗ ಕೃಷ್ಣ ಏನು ಮಾಡ್ತಾನೆ? ಸೂರ್ಯನ ತನ್ನ ಚಕ್ರದಿಂದ ಮರೆ ಮಾಡಿಬಿಟ್ಟು ಕತ್ಲಾಗೋ ಹಾಗೆ ಮಾಡಿ ಜಯದ್ರಥ ಹೊರಗೆ ಬಂದಾಗ ಅವನ್ನ ಹೊಡೆಸಿ ಅರ್ಜುನನ ಪ್ರಾಣ ಉಳಿಸ್ತಾನೆ. ಮಮ ಪ್ರಾಣಾಕಿ ಪಾಂಡವಾಹ ಅಂತ ಹೇಳಿದ್ದಕ್ಕೂ ಸರಿಯಾಗಿ ಆ ಥರ ಆ ಭಕ್ತರನ್ನು, ಅದರಿಂದ ಅವನು ಭಕ್ತರ ಪೋಷಕ. ನಾನು ಅವರ ದೂಷಕ. ನಾನೇನಪ್ಪ? ನಾನು ಆ ಭಕ್ತರನ್ನ ಏನು ಮಾಡ್ತೀನಿ? ಅವ್ರನ್ನ ನೆನೆಸ್ಕೊತೀನ? ಅವ್ರನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನ? ಇಲ್ಲ. ಅಂದರೆ ಇಲ್ಲಿ ದಾಸರು ನಮಗೆ ಹೇಳ್ತಿದ್ದಾರೆ, ನೀನು ಆ ಭಕ್ತರನ್ನು ನಮಸ್ಕಾರ ಮಾಡು. ಭಗವಂತ ಏನು? ಭಕ್ತರ ಆದೀನ. ಅದರಿಂದ ನೀನೇನು ಮಾಡಬೇಕು? ಆ ಭಗವಂತನ ನಿತ್ಯ ಸ್ಮರಿಸುವಂಥ ಗುರುಗಳು ಮತ್ತು ಯತಿಗಳು ಮತ್ತು ದಿವ್ಯ ಶಕ್ತಿ ಇರೋರ ಮತ್ತು ಭಗವಂತನ ಭಕ್ತರನ್ನು ಕೂಡ ನೀನು ಭಕ್ತಿಯಿಂದ ಸ್ಮರಿಸು ಅಂತ ಹೇಳ್ತಾ ಇದ್ದಾರೆ. ಅವರ ದೂಷಣೆ ಮಾಡಬೇಡ. ಅವನೇನು ಮಹಾ ಅಂತನ್ಬೇಡ. ಆ ಭಕ್ತರನ್ನು ಗೌರವದಿಂದ ಕಾಣು ಅಂತ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ಇಷ್ಟು ನನಗೇನೂ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಅದನ್ನೆಲ್ಲ ನಮ್ಮ ಅಹಂಕಾರ ಖಂಡನೆ ಮಾಡೋಕ್ಕೋಸ್ಕರ ಹೇಳ್ತಿದ್ದಾರೆ. ನೀನು ಅಲ್ಪಶಕ್ತ, ನೀನು ದುಷ್ಟಜನರ ಮಿತ್ರರಾಗಿಟ್ಕೊಂಡಿದೀಯಾ, ನೀನು ಏನು ಮಾಡ್ತಿದ್ಯಾ? ಹೇಸಿಗೆ ಮಾರ್ಗವನ್ನು ಹಿಡಿದಿದ್ಯಾ. ಆದ್ದರಿಂದ ನೀನು ಇದರಿಂದ ಎಲ್ಲ ಆಚೆ ಬಾ, ಆವಾಗ ನೀನು ಪರಮಾತ್ಮನನ್ನು ಕಾಣಬಹುದು ಅಂತ ನಮಗೆ ದಾಸರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತಿವಾಗ ಭಗವಂತನ ವಿಶ್ವರೂಪ ದರ್ಶನ ಆಯ್ತಲ್ಲ, ಆ ವಿಶ್ವರೂಪವನ್ನು ವರ್ಣಿಸ್ತಾ ಇದ್ದಾರೆ. ಅನೇಕ ಬಾಹುಗಳು ಮತ್ತನೇಕ ಪದಗಳಯ್ಯ, ಅನೇಕ ದಿವ್ಯಾಭರಣ ವಿಶ್ವರೂಪ ನಿನಗೆ ಅಂತ ಹೇಳಿಬಿಟ್ಟು ಭಗವಂತನ ವಿಶ್ವರೂಪವನ್ನು ವರ್ಣಿಸ್ತಾ ಇದ್ದಾರೆ. ಅದಾದಮೇಲೆ 3ನೇ ನುಡಿನಲ್ಲಿ ಪರಮ ಪಾವನ ನೀನು, ದುಷ್ಟ ತರಳನು ನಾನು. ನೀನೇನಪ್ಪ? ನೀನು ಅತ್ಯಂತ ಪಾವನಕ್ಕೆ ಪಾವನ.
ಗಂಗೆನೇ ನಿನ್ನ ಪಾದದಿಂದ ಬಂದಿರುವಂಥ ಗಂಗೆ ಎಷ್ಟು ಪಾವನೆ ಅಂದರೆ ಅವಳಲ್ಲಿ ಮುಳುಗಿದ್ರೆ ನಮ್ಮ ಪಾಪ ರಾಶಿಗಳೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಂಥ ಪಾದದ ಅಂಗುಷ್ಟದಿಂದ ಹುಟ್ಟಿರುವಂಥ ಗಂಗೆ ಅಷ್ಟು ಪಾವನ ಆದರೆ ಆ ಭಗವಂತ ನೀನೆಷ್ಟು ಪಾವನ, ನೀನು ಪರಮ ಪಾವನ. ಆದರೆ ನಾನು ದುಷ್ಟ ತರುಳ, ಎಷ್ಟಿದೆ ನಮ್ಮ ಪಾಪ ರಾಶಿ, ಸಂಚಿತ ಕರ್ಮಗಳೊಂದು ರಾಶಿ ಇದೆ, ನಮ್ಮ ಬೆನ್ಮೇಲೆ ಹೊತ್ಕೊಂಡ್ಬಂದಿದ್ದೀವಿ, ಜನ್ಮಾಂತರದಲ್ಲಿ ತೊಗೊಂಡು ಹೋಗ್ತಾನೆ ಇರ್ತೀವಿ ಪಾಪ ರಾಶಿಗಳನ್ನು ಹೇಳ್ತಿದ್ದಾರೆ ದಾಸರು. ಕರುಣಾಬ್ಧಿಯು ನೀನು, ಕಠಿಣ ಚಿತ್ತ ನಾನು, ನೀನು ಕರುಣಾ ಸಮುದ್ರ ನೀನು. ಏನ ಶರಣಾದವರ ಶರಣಾಗತ ವತ್ಸಲ, ಭಕ್ತವತ್ಸಲ. ದುಷ್ಟರಿರ್ತಾರೆ, ಆದರೆ ಅವ್ರು ಶರಣಾದರೆ ಅವ್ರು ನನ್ನ ತಪ್ಪಾಯ್ತಪ್ಪ ಕ್ಷಮಿಸು ಅಂತ ಕೇಳ್ಕೊಂಡ್ರೆ ಅವ್ರನ್ನ ಕ್ಷಮಿಸ್ಬಿಡ್ತಾನೆ. ಉದಾಹರಣೆಗೆ ಬಲಿನ ಪಾದದಿಂದ ತುಳಿತಿರ್ತಾನೆ, ಆದರೆ ಅವನ ಭಕ್ತಿಗೆ ಒಲಿದ್ಬಿಟ್ಟು ನೀವು ವರ ಕೊಡ್ತಾನೆ. ವರ್ಷಕ್ಕೊಂದ್ಸತಿ ಬಂದು ನಿನ್ನ ಸಂತತಿ, ನಿನ್ನ ಲೋಕಗಳನ್ನೆಲ್ಲ ನೀನು ನೋಡ್ಕೊಂಡು ಹೋಗ್ಬೋದು ಅಂತಾನೆ. ಮತ್ತು ಅವನ ಮನೆಯ ಬಾಗಿಲನ್ನು ಕಾಯ್ತಾನೆ ಭಗವಂತ. ಅಂದರೆ ಅವನೆಷ್ಟು ಕರುಣಾಬ್ಧಿ, ಕರುಣೆ ಎಷ್ಟಿದೆ ಅವನಿಗೆ. ನಮಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಇಂದ್ರಿಯಗಳು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ನನ್ನಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅಂತ ಇಷ್ಟೆಲ್ಲ ಮಾಡಿದ್ದಾನೆ ಭಗವಂತ. ಆದರೆ ನಾವು ಕಠಿಣ ಚಿತ್ತ, ನಾನು ಅಂದರೆ ಭಂಡರು, ನಾವು ಆ ಮಾರ್ಗಕ್ಕೆ ಹೋಗೋದಿಲ್ಲ, ಆ ಭಗವಂತ ಕೊಟ್ಟಿರೋದನ್ನು ಗಮನಿಸ್ಕೊಳ್ಳೋದಿಲ್ಲ, ಭಗವಂತನ ಕಡೆ ನಮ್ಮ ಮನಸ್ಸನ್ನು ತಿರುಗಿಸೋದೇ ಇಲ್ಲ. ಅಂಥ ಕಠಿಣ ಚಿತ್ತರು ನಾವು. ಶರಣೆಂಬೆ ಗಿರಿರಾಯ ನಿನ್ನ ಪೋಲುವರುಂಟೆ, ಮರಳಿ ಪುಟ್ಟದೆ ಮಾಡು ತಂದೆ ಪುರಂದರ ವಿಠಲ. ಅಂದರೆ ಇಲ್ಲಿ ಶರಣಾಗ್ತಾ ಇದ್ದಾರೆ. ಅಪ್ಪ ಶರಣೆನ್ಬೆ, ನಾನು ನಿನಗೆ ಕೈ ಮುಗಿದು ಶಿರಬಾಗಿ ನಿನಗೆ ಶರಣಾಗ್ಬಿಟ್ಟಿದ್ದೀನಪ್ಪ, ನನ್ನ ನೀನೇ ಕಾಪಾಡಬೇಕು. ನಿನಗೆ ಸಮಾನರು ಯಾರ್ಯಾರೂ ಇಲ್ಲ ಈ ಲೋಕದೊಳಗೆ, ನಿನ್ನ ಪೋಲುವರುಂಟೆ ಯಾರಿಲ್ಲ. ಮರಳಿ ಪುಟ್ಟದೆ ಮಾಡು ತಂದೆ ಪುರಂದರ ವಿಠಲ. ಒಂದೇ ಒಂದು ಪ್ರಾರ್ಥನೆ ಇದೆ ದಾಸರಿಗೆ, ಏನದು? ಈ ಸಂಸಾರ ಚಕ್ರದಿಂದ ನನ್ನ ಬಿಡಿಸು, ಮತ್ತೆ 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 ನಾನು ಹುಟ್ಟದೇ ಇರೋ ಹಾಗೆ ನೋಡ್ಕೊಳಪ್ಪ. ಹುಟ್ಟಿದವರೆಲ್ಲ ಏನಾಗ್ತಾರೆ? ಹುಟ್ಟಿದವರೆಲ್ಲ ಒಂದಿನ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರೆಲ್ಲ ಒಂದು ದಿವಸ ಸಾಯಲೇಬೇಕು. ಅದರಿಂದ ಈ ಹುಟ್ಟೇ ಬೇಡ ನನಗೆ, ಹುಟ್ಟು ಸಾವಿನ ಚಕ್ರದಿಂದ ನನ್ನನ್ನು ಬಿಡಿಸಿ ನಿನ್ನ ಪಾದ ಪದ್ಮಗಳಲ್ಲಿ ನನ್ನನ್ನು ಇಟ್ಕೊಳ್ಳಪ್ಪ ತಂದೆ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಮರಿ ಪುಟ್ಟದೆ ಮಾಡು, ನಿನ್ನ ಒಲುಮೆಗೆ ನಾನು ಈಡೇನು. ಇಷ್ಟೆಲ್ಲ ಬೇಡ್ಕೊತಾ ಇದ್ದೀನಿ. ಆದರೆ ಈ ನಿನ್ನ ಪ್ರೀತಿಗೆ, ನಿನ್ನ ಕಾರುಣ್ಯಕ್ಕೆ ನಾನು ಸರಿಯಾದವನೇ, ನಾನು ಎಷ್ಟೊಂದು ತಪ್ಪುಗಳನ್ನು ಮಾಡಿಬಿಟ್ಟಿಲ್ವೇ, ನಾನು ಎಷ್ಟು ಅಯೋಗ್ಯನಾಗಿಲ್ವೇ, ಎಷ್ಟು ಹೀನಾಯ ಕೆಲಸಗಳನ್ನು ಮಾಡಿಲ್ವೇ, ಆದ್ದರಿಂದ ಅದನ್ನೆಲ್ಲ ನಾನು ತುಂಬ ಸಣ್ಣವನಾಗ್ಬಿಟ್ಟಿದ್ದೀನಿ, ನಾನು ತುಂಬ ಸಣ್ಣವನಪ್ಪ. ಅಂದರೆ ನಾವು ಒಂದು ಬ್ರಹ್ಮಾಂಡನೇ ಒಂದು ದೊಡ್ಡ ಮ್ಯಾಪ್ ಮಾಡ್ಕೊಂಡ್ಬಿಟ್ರೆ, ಆ ಮ್ಯಾಪಲ್ಲಿ ನಮ್ಮನ್ನು ನಾವು ಹುಡುಕೊಂಡ್ರೆ ಎಲ್ಲಿರ್ತೀವಿ ನಾವು? ಒಂದು ಧೂಳಿನ ಕಣ. ಆ ಧೂಳಿನ ಕಣಕ್ಕಿಂತ ಚಿಕ್ಕದು ನಮ್ಮದೇನು ಅಲ್ಲಿ ಅಸ್ತಿತ್ವನೇ ಇಲ್ಲ, ಮ್ಯಾಪ್ ಒಳಗೆ ನಾವು ಕಾಣಿಸೋದೇ ಇಲ್ಲ, ಅಷ್ಟು ಸಣ್ಣವ್ರು ನಾವು. ಪನ್ನಗಾಚಲವಾಸ ಅಂತ ಹೇಳ್ತಿದ್ದಾರೆ. ಸಣ್ಣವನು ನಾನು ಪನ್ನಗಾಚಲವಾಸ, ನಿನ್ನ ಒಲುಮೆಗೆ ನಾನು ಈಡೇನೋ ರಂಗ ಅಂತ ಇಲ್ಲಿ ಬೇಡ್ಕೊತಾ ಇದ್ದಾರೆ. ಅಂದರೆ ನಮಗೆ ವೈರಾಗ್ಯ ಬರಬೇಕು, ನಮಗೆ ಭಕ್ತಿ ಹೆಚ್ಚಾಗಬೇಕು ಅಂತಂದರೆ ನಮಗೆ ಆ ಭಗವಂತ ಎಷ್ಟು ದೊಡ್ಡವನು, ನಾವೆಷ್ಟು ಚಿಕ್ಕವರು ಅನ್ನೋ ಒಂದು ಅರಿವು ನಮಗೆ ಬರಬೇಕು. ಈ ಅರಿವು ಬಂದಾಗ ಏನಾಗತ್ತೆ ಅಂತಂದರೆ ನಮ್ಮ ಅಹಂಕಾರ ಪೂರ್ತಿ ಶೂನ್ಯ ಆಗಿ ನಾವು ಮನಸ್ಸಿನಿಂದ ಶರಣಾಗಕ್ಕಾಗತ್ತೆ. ಸುಮ್ಮನೆ ಶರಣು ನಿಮಗೆ ಶರಣಾದೆ ಅದೆಲ್ಲ ಅಲ್ಲ. ಏನಂದರೆ ಅಂತರಂಗ ಬಾಗಬೇಕು, ಮನಸ್ಸು ಬಾಗಬೇಕು. ನಾನೇನು ಅಲ್ಲ ಅನ್ನುವಂಥ ಒಂದು ಸತ್ಯ ನಮ್ಮ ಅರಿವಿಗೆ ಬರಬೇಕು. ನಿಂತು ನಿಯಾಮಿಸಿ ನಡೆಸುತ್ತಿರುವವನವನೇ, ನಾಹಂ ಕರ್ತ ಹರಿಕರ್ತ, ಎಲ್ಲ ಮಾಡಿಸುತ್ತಿರುವವನು ಅವನೇ, ನನ್ನಿಂದ ಏನೂ ಸಾಧ್ಯ ಇಲ್ಲ, ನಾನೊಂದು ಗೊಂಬೆ ಅಷ್ಟೇ ಅನ್ನುವಂತಹ ಸತ್ಯಗಳೆಲ್ಲ ನಮ್ಮ ಅರಿವಿಗೆ ಬರೋಕ್ಕೆ ಇಂತಹ ಕೀರ್ತನೆಗಳ ಪಠಣೆ ಮತ್ತು ಭಜನೆ ಮತ್ತು ಅದರ ಅರ್ಥಚಿಂತನೆ ನಮಗೆ ತುಂಬಾ ಸಹಾಯಕವಾಗುತ್ತದೆ. ಇಂಥ ಅಧಿಕ ಮಾಸದಲ್ಲಿ ಈ ಅಹಂಕಾರ ಖಂಡನೆ ಮಾಡುವಂತಹ ಶರಣಾಗತಿಯ ಕೀರ್ತನೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಗವಂತನನ್ನು ನಿತ್ಯ ಅಜಿತ ಅನ್ನುವಂತೆ ಪ್ರಾರ್ಥನೆಯನ್ನು ಮಾಡ್ತಾ
ನಾನು ತುಂಬ ಸಣ್ಣವನಪ್ಪ, ನಿನ್ನ ಕೃಪಾ ಕಟಾಕ್ಷ ಸದಾ ನನ್ನ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು. ಇದು ದಾಸರು ತುಂಬ ದೈನ್ಯದಿಂದ ಕೇಳ್ಕೊತಾ ಇದ್ದಾರೆ ಪರಮಾತ್ಮನನ್ನು. ನಿನ್ನ ಪ್ರೀತಿಗೆ ನಾನು ಯೋಗ್ಯತೆ ಇದೆಯಾ? ನನಗೆ ನಿನ್ನ ಪ್ರೀತಿ ಪಡೆಯುವಂಥ ಯೋಗ್ಯತೆಗೆ ನಾನು ಅರ್ಹನೇ? ನಿನ್ನ ಪ್ರೀತಿಗೆ ನಾನು ಅರ್ಹನೇ? ನಾನು ಸರಿಯಾ? ನಿನ್ನ ಪ್ರೀತಿ ಪಡೆಯೋಕ್ಕೆ ನಾನು ಸರಿಯಾದವನ ಅನ್ನೋ ಥರ ಕೇಳ್ತಾ ಇದ್ದಾರೆ. ಸಣ್ಣವನು ನಾನಯ್ಯ ಪನ್ನಗಾಚಲವಾಸ. ನಾನು ತುಂಬ ಸಣ್ಣವನಪ್ಪ ನಿನ್ನ ಮುಂದೆ. ನೀನು ಯಾರು? ನೀನು ಪನ್ನಗಾಚಲ ಅಂದರೆ ಶೇಷಾಚಲವಾಸ, ಶ್ರೀನಿವಾಸ. ನಿನ್ನ ಒಲುಮೆಗೆ ನಾನು ಯಾವ ರೀತಿ ಯೋಗ್ಯನಪ್ಪ ರಂಗ ಅಂತ ಇದ್ದಾರೆ. ಅಜಿತ ನಾಮಕ ಅಂದರೆ ಅಜಿತ, ಯಾರು ಬೇರೆ ಯಾರು ಅವನ್ನ ಜಯಿಸೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದನ್ನು ಜಯಿಸಿರುವಂಥವನು ಅಜಿತ. ಅಂಥ ಅಜಿತ ನೀನು. ನಾನು ಯಾರಪ್ಪ? ಅಲ್ಪಶಕ್ತ, ನನ್ನ ಶಕ್ತಿನೂ ಕಮ್ಮಿ. ಮತ್ತು ನಾನು ಯಾರ್ಯಾರನ್ನೂ ಗೆದ್ದಿಲ್ಲ. ನನ್ನನ್ನೇ ನಾನು ಗೆದ್ಕೊಳ್ಳೋಕ್ಕಾಗಿಲ್ಲ, ನನ್ನ ಮನಸ್ಸನ್ನೇ ನಾನು ಗೆಲ್ಲಕ್ಕಾಗಿಲ್ಲ. ಅಂಥ ಅಲ್ಪಶಕ್ತ ನಾನು. ನೀನು ನೋಡಿದ್ರೆ ಅಜಿತ, ಕುಜನ ದೂಷಕ ನೀನು. ಎಲ್ಲ ದುಷ್ಟ ಜನರನ್ನು ಏನು ಮಾಡ್ತಾನೆ ಅವನು? ಭಂಗಪಡಿಸ್ತಾನೆ ಭಗವಂತ. ದುಷ್ಟ ಜನರನ್ನು ಭಂಗಪಡಿಸ್ತಾನೆ, ಅವ್ರನ್ನ ಹುಟ್ಟಡಗಿಸ್ತಾನೆ. ಆದರೆ ಅಂಥ ದುಷ್ಟ ಜನರ ಮಿತ್ರ ನಾನಾಗಿದ್ದೀನಿ. ವ್ರಜದ ಸ್ತ್ರೀಯರ ಮನವ ಸೂರೆಗೊಂಡ ಸ್ವಾಮಿ. ಎಂಥ ಕೃಷ್ಣ ಇವನು! ಅಲ್ಲಿ ಬೃಂದಾವನದಲ್ಲಿದ್ದಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಅವರ ಮನಸ್ಸನ್ನು ಭಗವಂತನ ಪಾದದಲ್ಲಿ ಅರ್ಪಣೆ ಮಾಡಿಬಿಟ್ಟಿದ್ರು. ಅಂಥ ಪರಮಾತ್ಮ ನೀನು. ಅಜನ ಪೆತ್ತ ನಿನಗೆ, ಬ್ರಹ್ಮದೇವರನ್ನೇ ಮಗನಾಗಿ ಪಡೆದಿರುವಂಥ ನಿನಗೆ ಬೇರೆ ಯಾರು ಸರಿ ಹೇಳಪ್ಪ? ಇನ್ಯಾರು ಸರಿ ಇದ್ದಾರೆ? ನಿನಗೆ ಯಾರೂ ಇಲ್ಲ. ಇಂಥ ನಿನ್ನ ಪ್ರೀತಿಗೆ ನಾನು ಯೋಗ್ಯನೇ ಅಂತ ದಾಸರು ಕೇಳ್ತಾ ಇದ್ದಾರೆ. ಅನೇಕ ಅದ್ಭುತ ಚರಿತ್ರ, ಎಂಥ ಚರಿತ್ರಗಳಿದೆ ಅವನಿಗೆ. ದಶಾವತಾರ ತಗೊಳ್ಳಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ. ಒಂದೊಂದು ರೂಪದಲ್ಲೂ ಅವನು ಮಾಡಿರುವಂಥ ಕಾರ್ಯಗಳು ಅಗಾಧ. ಅವನು ನಾಶ ಮಾಡಿರುವಂಥ ರಾಕ್ಷಸರು ಅದಕ್ಕೆ ಲೆಕ್ಕನೇ ಇಲ್ಲ. ಆಮೇಲೆ ಆ ದೈತ್ಯರು ಇಂಥ ಘೋರ ದೈತ್ಯರು. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ. ಒಬ್ಬೊಬ್ಬ ದೈತ್ಯಂದು ಅಷ್ಟು ಅವನ್ನ ಪೂರ ಹೀನಾಯಮಾನವಾಗಿ ಅವನ್ನ ಸೋಲಿಸಬೇಕು ಅಂದರೆ ಭಗವಂತ ಎಷ್ಟು